ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಸ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತು ಪ್ರತಿಯೊಬ್ಬ ವ್ಯಾಪಾರದಾರನಿಗೂ ಜಾಗೃತಿ ಮೂಡಿಸುವಂಥ ವರದಿ ಇದು. ಇವತ್ತು ಅದೆಷ್ಟು ಕೋಟಿ ಇರ್ಬೋದು, ಲಕ್ಷ ಇರ್ಬೋದು, ಕೋಟಿ ಇರ್ಬೋದು, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿ ಜೀವನ ಮಾಡೋಂಥರ ಸಂಖ್ಯೆನೇ ಭಾಳ ಕಂಡು ಬರ್ತಾ ಇದೆ. ನೋಡಿ, ಈ ವ್ಯಾಪಾರ ಮಾಡ್ತಕ್ಕಂಥವ್ರು ಸರ್ಕಾರವನ್ನು ಯಾವುದೇ ಸೌಲಭ್ಯವನ್ನು ಕೇಳೋದಿಲ್ಲ. ಅವರು ಸಾಲನೋ ಮತ್ತೊಂದು ಏನೋ ಮಾಡಿಕೊಂಡು ಅವರ ಜೀವನೋಪಯೋಗಕ್ಕೆ ಒಂದೊಂದು ವ್ಯಾಪಾರವನ್ನು ಮಾಡ್ತಾ ಬರ್ತಿರ್ತಾರೆ. ಇಂಥವರಿಗೆ ಈ ಜಕಾತಿ ವಸೂಲಿ ಮಾಡ್ತಕ್ಕಂಥವ್ರು ಎಷ್ಟು ಮಟ್ಟಿಗೆ ದೌರ್ಜನ್ಯ ಮಾಡ್ತಾರೆ ಅಂದರೆ, ಇವರು ದರೋಡೆಗೆ ನಿಂತು ಬಿಟ್ಟಿದ್ದಾರೆ. ನೋಡಿ, ನಗರಸಭೆಯಲ್ಲಿ ಪ್ರತಿ ವರ್ಷ ಟೆಂಡರಿನ ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲಿ ಯಾರು ಅಲ್ಲಿ ಟೆಂಡರ್ನಲ್ಲಿ ಹಣ ಜಾಸ್ತಿ ನಮೂದು ಮಾಡಿರ್ತಾರೋ ಅಂಥವನಿಗೆ ಟೆಂಡರು ಆಗುತ್ತೆ. ಆ ಟೆಂಡರ್ ಆದಮೇಲೆ ಆ ಟೆಂಡರ್ದಾರನಿಗೆ ಕೆಲವು ಷರತ್ತುಗಳು ಇರ್ತವೆ. ಆ ಷರತ್ತಿನ ಒಂದು ಪಾಂಪ್ಲೆಟ್ ಸಹ ಇರುತ್ತೆ. ಆ ಪಾಂಪ್ಲೆಟ್ ಇದುವರೆಗೂ ಸಹ ನಾವು ಕೇಳ್ತಿದ್ದೀವಿ, ಕೊಡ್ತಾ ಇಲ್ಲ. ಆದರೂ ಸಹ ನಾವು ವ್ಯಾಪಾರಸ್ಥರಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಅವರು ಅವರ ಕಣ್ಣೀರಿನ ಕಥೆಯನ್ನು ನಮ್ಮ ಹತ್ರ ಹೇಳಿದ್ದಾರೆ. ನೋಡಿ, ಈ ಟೆಂಡರ್ ಆಗಬೇಕಾದ್ರೆ ಟೆಂಡರ್ದಾರನಿಗೆ ಏನು ಷರತ್ತು ಇರುತ್ತಪ್ಪ ಅಂದರೆ, ಅವನು ಒಂದು ರಸೀದಿ ಬುಕ್ಕನ್ನು ರೆಡಿ ಮಾಡ್ಕೋಬೇಕು. ಆ ರಸೀದಿ ಬುಕ್ನಲ್ಲಿ ನಗರಸಭೆಯ ಶೀಲ್ ಇರಬೇಕು, ಪೌರಾಯುಕ್ತರ ಸೈನ್ ಇರಬೇಕು, ಮತ್ತು ಚೀಟಿಯನ್ನು ಅವನಿಗೆ ವ್ಯಾಪಾರದಾರನಿಗೆ ಕೊಡಬೇಕಾದ್ರೆ ಟೆಂಡರ್ದಾರನ ಸಹಿ ಸಹ ಇರಬೇಕು. ಮತ್ತು ಇವರು ವಸೂಲಿ ಮಾಡ್ತಕ್ಕಂಥ ಎಷ್ಟು ರೂಪಾಯಿ, 20, 30, 50, 100 ಅನ್ನೋದನ್ನು ಅದರಲ್ಲಿ ಅವರು ಬರೀಲೇಬೇಕು ಕಡ್ಡಾಯವಾಗಿ. ಆದರೆ ಚಿತ್ರದುರ್ಗದಲ್ಲಿ ಜಕಾತಿ ವಸೂಲಿ ಮಾಡ್ತಕ್ಕಂಥ ಮಹಾನುಭಾವರು ಇದು ಯಾವುದನ್ನು ಕೂಡ ಪಾಲಿಸ್ತಾ ಇಲ್ಲ. ನಗರಸಭೆ ಷರತ್ತನ್ನು ಗಾಳಿಗೆ ತೂರಿದ್ದಾರೆ, ಫುಟ್ಪಾತ್ ಹೊಡೆದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಾವು ಕೆಲವು ಫುಟ್ಪಾತ್ ವ್ಯಾಪಾರಿಗಳನ್ನು ವಿಚಾರ ಮಾಡಿದಾಗ ಅವರಿಂದ ಬಂದದ್ದು ಏನಪ್ಪ ಅಂದರೆ, ವಿಷಯ 100 ರೂಪಾಯಿಯನ್ನು ಡಿಮ್ಯಾಂಡ್ ಮಾಡ್ತಾರೆ ಅಂತ. ಅದು ಎಲ್ಲಿ ಅಂದರೆ, ಈಗ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗಿದೆ. ಅಲ್ಲಿ ಸುಮಾರು ನೂರಾರು ವ್ಯಾಪಾರಸ್ಥರು ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ. ಅದನ್ನು ಖುದ್ದಾಗಿ ನಗರಸಭೆಯ ಯಾವುದೇ ಅಧಿಕಾರಿ ಹೋಗ್ಬಿಟ್ಟು ಅಲ್ಲಿ ಕಣ್ಣಿಂದ ಕಾಣಬಹುದಾಗಿದೆ. ಅವರನ್ನು ವಿಚಾರಣೆ ಮಾಡಬೇಕಾಗಿದೆ. ನೋಡಿ, ಒಬ್ಬ ಮಹಿಳೆಗೆ ಕೇಳಿದಾಗ ಏನು ಹೇಳಿದ್ರು ಅವರು, ಇವರು 100 ರೂಪಾಯಿ ಕೊಡು, ಇಲ್ಲಾಂದರೆ ಅಂಗಡಿ ಖಾಲಿ ಮಾಡ್ಕೊಂಡೋಗಂತ ಹೇಳ್ತಾರಲ್ಲ, ಆ ಜಾಗ ಏನಾದರೂ ಇವರಿಗೆ ಪಿತ್ರಾರ್ಜಿತ ಆಸ್ತಿನಾ? ಇವ್ರ ಹೆಸರಿಗೆ ಖಾತೆ ಆಗಿದೆಯಾ ಅವ್ರ ಮೇಲೆ ಜೋರು ಮಾಡಲಿಕ್ಕೆ? ಇವರು ಟೆಂಡರ್ ತಗೋಬೇಕಾದ್ರೆ ಈ ಗಣಪತಿಯ ಮುಂದ್ಗಡೆದು ಎಲ್ಲ ನಮ್ಮದೇ ಜಾಗ ಅಂತ ಏನಾದ್ರೂ ಅದರಲ್ಲಿ ನಮೂದಾಗಿದೆಯಾ? ಟೆಂಡರ್ನಲ್ಲಿ ಏನಿಲ್ವಲ್ಲ. ಅದೇನು ಅವರು ಪರ್ಮನೆಂಟಾಗಿ ನೀರಕ್ಕೆ ಬಂದಿಲ್ವಲ್ಲ. ಇಲ್ಲಿ ಒಂದು 20 ದಿವಸ ಇರ್ತಾರೆ. 20 ದಿವಸಕ್ಕೆ ಅವರು ಒಂದೊಂದು ಅಂಗಡಿಯವರು 100 ರೂಪಾಯಿ ಅಂತ ಕೊಟ್ಟರೆ ಆ 100 ಅಂಗಡಿಗಳಿಗೆ ಎಷ್ಟಾಯಿತು? ಇದೆಯಾ ಆ ಷರತ್ತಿನಲ್ಲಿ 100 ರೂಪಾಯಿ ವಸೂಲಿ ಮಾಡಬೇಕು ಅಂತೇಳಿ? ಇದನ್ನು ಯಾಕೆ ನಗರಸಭೆಯ ಅಧಿಕಾರಿಗಳು ಅವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ? ಸ್ಲಿಪ್ಪು ಕೊಡೋದಕ್ಕೆ ಅವರಿಗೆ ಯಾಕೆ ಆದೇಶ ಮಾಡಿಲ್ಲ? ನಾನು ಈ ಬಗ್ಗೆ ಆಲೇ ಪೌರಾಯುಕ್ತ ಒಂದು ಸತಿ ಮಾತುಕತೆ ಮಾಡಿದ್ದೀನಿ. ಅವರು ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ. ಈ ಜಕಾತಿ ಟೆಂಡರ್ ತೆಗೆದಿರ್ತಕ್ಕಂಥ ವ್ಯಕ್ತಿಗೆ ಈ 100 ರೂಪಾಯಿ ತಗೊಳ್ತಕ್ಕಂಥ ಹಣದಲ್ಲಿ ಯಾರಿಗೆ ಏನಾದರೂ ಪಾಲುದಾರಿಕೆ ಇದೆಯಾ ಅಂತಲೂ ಕೂಡ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. 100 ರೂಪಾಯಿ ತಗೊಳ್ಳಿಕ್ಕೆ ಎಲ್ಲರೂ ಅವಕಾಶ ಇದೆ ಜಗತ್ತಿಯಲ್ಲಿ? ಇರೋದೇ 20 ರಿಂದ 30 ಇಲ್ಲ 40. ಇವರು 100 ರೂಪಾಯಿ
ಅವರಿಂದ ವಸೂಲಿ ಮಾಡಿದ ಮೇಲೆ ರಸೀದಿಯನ್ನು 100 ರೂಪಾಯಿ ಯಾಕೆ ಕೊಡ್ತಾ ಇಲ್ಲ? ಇದು ರೋಡಿಸಮ್ ತಾನೇ, ಇದು ದೊರಡೆ ಅನ್ನಿಸ್ಬೋದಲ್ಲ, ಇದನ್ನು ದೊರಡೆ ಅಂತ ಹೇಳ್ಬೋದಲ್ಲ. ಅದರಿಂದ ಈ ನಡೀತಿರೋ ಅನ್ಯಾಯನ ಪೌರಾಯುಕ್ತರು ಆಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಸೂಕ್ತ ಕ್ರಮ ತಗೊಳ್ಬೇಕಾಗಿದೆ. ನೀವು ಯಾವುದೇ ನಿಮ್ಮ ಸಿಬ್ಬಂದಿಯನ್ನು ಆ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರ ಹತ್ರ ಕಳಿಸಿ, ಒಬ್ಬರಿಗೂ ರಸೀದಿ ಭಾಗ್ಯ ಇಲ್ಲ, ರಸೀದಿ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಸರ್ಕಾರದಿಂದ ಏನು ಆದೇಶ ಇದೆಯಾ? ರಸೀದಿ ಕೊಡದೇನೆ ಅವ್ರ ಹತ್ರ ಹಣವನ್ನು ವಸೂಲಿ ಮಾಡಿಕೊಳ್ಳಿ ನೀವು ಜಕಾತಿ ಟೆಂಡರ್ದಾರೆ ಅಂತೇಳಿ. ಇದು ಒಂದು ರೀತಿಯಲ್ಲಿ ಜನಗಳಿಗೆ ವ್ಯಾಪಾರಸ್ಥರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಅಲ್ವಾ, ದೌರ್ಜನ್ಯ ಅಲ್ವಾ, ದೊರಡೆ ಅಲ್ವಾ? ನಮ್ಮ ಚಿತ್ರದುರ್ಗದಲ್ಲಿ ಎಷ್ಟು ಫುಟ್ಪಾತ್ ಮೇಲೆ ವ್ಯಾಪಾರಿಗಳಿದ್ದಾರೆ, ಅವರಿಂದ ಈ ರೀತಿ 100 ರೂಪಾಯಿ ಇವ್ರ ಮನಸ್ಸಿಗೆ ಬಂದಂಗೆ, ಅದರಲ್ಲಿಯೂ ಹೊರ ರಾಜ್ಯದವರು ಬಂದ್ಬಿಟ್ರೆ ಇವರಿಗೆ ಅವ್ರ ಮೇಲೆ ಇವ್ರದ್ದು ದರ್ಪ ಬಹಳ ಜೋರಾಗಿರುತ್ತೆ. ಹರಿಯಾಣ, ರಾಜಸ್ಥಾನ, ಇನ್ನು ಹಲವಾರು ರಾಜ್ಯಗಳಿಂದ ಹೊಟ್ಟೆಪಾಡಿಗಾಗಿ ಬಂದಿರ್ತಾರೆ ಅವರು. ಅವ್ರೇನಾದರೂ ಸೌಲಭ್ಯಗಳನ್ನ ಕೇಳ್ತಾರ? ಇವನು ಜಕಾತಿ ವಸೂಲಿ ಮಾಡೋದು ಅವ್ರಿಗೇನೋ ನೀರಿನ ಸೌಲಭ್ಯ ಕೊಟ್ಟಿರ್ತಾನ? ಅವನ ಅಂಗಡಿ ಸುತ್ತಮುತ್ತ ಸ್ವಚ್ಛತೆ ಮಾಡ್ತಾನ? ಏನು ಇಲ್ವಲ್ಲ. ಇವನು ಯಾಕೆ 100 ರೂಪಾಯಿಗೆ ಅವರಿಗೆ ಬೇಡಿಕೆ ಇರಬೇಕು? ಅದರಲ್ಲಿ ಕೂಡ ದೌರ್ಜನ್ಯ, ಹಂಗೆ ವ್ಯಾಪಾರ ಮಾಡಬೇಡ ಅಂತೇಳಿ. ನಮಗೆ ಒಂದು ಹೆಣ್ಣು ಮಗಳು ಇವತ್ತು ಹೇಳಿದೆ ನಮಗೆ, ಅಯ್ಯಮ್ಮ ಇಲ್ಲೇ ತುಮಕೂರು ಜಿಲ್ಲೆಯಿಂದ ಬಂದಿರತಕ್ಕಂಥ ಹೆಣ್ಮಗಳು, ಏನೋ ಒಂದು ಗಣೇಶನ ಹಬ್ಬದಲ್ಲಿ ಏನಾದ್ರು ಒಂದು ಸ್ವಲ್ಪ ನಮ್ಮ ಹೊಟ್ಟೆ ಅಪ್ಪಾಡಿಗೆ ಸ್ವಲ್ಪ ದುಡ್ಕೋಬೋದಲ್ಲ ಅಂತ ಬಂದವರಿಗೆ ಇವರು ಈ ರೀತಿ ಕಿರುಕುಳ ಕೊಟ್ಟರೆ ಆ ಕಡು ಬಡವರು ಸಾಲ ಸೋಲ ಮಾಡಿ ವ್ಯಾಪಾರ ಮಾಡೋಂಥವ್ರು ಏನು ಮಾಡಬೇಕು? ಅದರಿಂದ ಈ ಯಾರು ಚಿತ್ರದುರ್ಗ ನಗರಸಭೆ ಒಳಗಡೆ ಟೆಂಡರ್ ತಗೊಂಡೋದೇನೆ ಮಹಾನುಭಾವ, ಆ ಮಹಾನುಭಾವನಿಗೆ ಮಾನ್ಯ ಪೌರಾಯುಕ್ತರು ಸರಿಯಾದ ಚುಚ್ಚುಮದ್ದನ್ನು ಹಾಕ್ತಾರ ಅಂತೇಳಿ ನಾವು ಕಾದು ನೋಡಬೇಕಾಗಿದೆ. ದಯಮಾಡಿ ಮಳೆಯಲ್ಲಿ ನಂದ್ಕಂತ, ಬಿಸಿಲಲ್ಲಿ ಒಣಕ್ಕಂತ, ಚಳಿಯಲ್ಲಿ ನಡುತ್ತಾ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಇವನು ಐಷಾರಾಮಿಯಲ್ಲಿ ವೆಹಿಕಲ್ಸಲ್ಲಿ ಹೋಗ್ಬಿಟ್ಟು ಇವನಿಗೆ ಮನಸ್ಸಿಗೆ ಬಂದಂಗೆ 100 ರೂಪಾಯಿ ತನಕನ ವಸೂಲಿ ಮಾಡೋದು ಇದೇನು ಕಾನೂನು ಬಾಹಿರವೋ ಯಾರು ಅಂತೇಳಿ ಮಾನ್ಯ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ತನಿಖೆ ಮಾಡಬೇಕಾಗಿದೆ. ತನಿಖೆ ಮಾಡಲಿಲ್ಲ ಅಂದರೆ ನಾವು ಆ ವ್ಯಾಪಾರಸ್ಥರನ್ನು ಕರ್ಕೊಂಡು ನಿಮ್ಮ ಮುಂದೆ ನಿಲ್ಲಿಸ್ತಕ್ಕಂಥ ದಿನಗಳು ಬಂದೇ ಬರ್ತದೆ. ಅದರಿಂದ ತಾವು ಆ ಟೆಂಡರ್ದಾರನಿಗೆ ಷರತ್ತಿನಲ್ಲಿ ಎಷ್ಟು ನಮೂದಾಗಿದೆ ಒಂದೊಂದು ವ್ಯಾಪಾರಸ್ಥರಿಗೆ ಅಷ್ಟೇ ವಸೂಲಿ ಮಾಡ್ತಕ್ಕಂಥ ಆದೇಶವನ್ನು ಮಾಡಬೇಕಾಗಿದೆ. ಆ ಬಡ ವ್ಯಾಪಾರಸ್ಥರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತಾವು ವ್ಯವಸ್ಥೆ ಮಾಡ್ತೀರಂತೇಳಿ ನಾವು ಕಾದು ನೋಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇತರರಿಗೂ ಕಳಿಸ್ಕೊಡಿ. ಪ್ರಿಯ ವೀಕ್ಷಕರೇ, ಯಾರಿಗಾದ್ರೂ ಅನ್ಯಾಯ ಆದಲ್ಲಿ ನಮ್ಮ ನಂಬರಿಗೆ ಫೋನ್ ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಬಂದರೆ ನಿಮ್ಮ ಹೇಳಿಕೆಗಳನ್ನು ನಾವು ಕೇಳಲಿಕ್ಕೆ ತಯಾರಾಗಿರ್ತೇವೆ. ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ನಮಸ್ಕಾರ.